ಎಲ್ಲರೂ ಹೆಂಗದಿರಿ. ನಾನು ಈಗ ಲಾಗ್ ಶುರು ಮಾಡಕ್ಕೆ ಟೈಮ್ 4:30 ಆಯ್ತು. 3 ಗಂಟೆಕನ ಅಲಾರಾಮ್ ಇಟ್ಟಿದ್ದೆ, ಆದರೆ ಎದ್ದಿದ್ದು 4 ಗಂಟೆಗೆ. ಯಾಕಂದ್ರೆ ಸಿಕ್ಕಾಬಿಟ್ರೆ ರಾತ್ರಿ ಕಾಲು ಹರಿದು, ಹಾಗಾಗಿ ಲೇಟ್ ಆಯ್ತು ಹೇಳೋದು. ಈಗ ಕ್ವಿಕ್ಕಾಗಿ ಬಡ ಬಡ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದಾರ. ಆಮೇಲೆ ಸಿಗ್ತೇನೆ ರೀ. ನಾನೀಗ ಅರ್ಧಂಬರ್ಧ ಕೆಲಸ ಮುಗಿಸ್ಕೊಂಡ ವಿಡಿಯೋನ ಕಂಟಿನ್ಯೂ ಮಾಡಕತ್ತೆ ನೋಡ್ರಿ. ಬೆಳಗ್ಗೆ 4 ಗಂಟೆ ಅಥವಾ 4:30 ಎದ್ದಿದ್ನಿ ಅಂತ ಅಂದಿಲ್ಲ. ನೆಲ ಒರೆಸ್ಕೊಂಡು ಜಳಕ ಮತ್ತು ಯಾವ ಬೇಕಾದ್ರೆ ಇಷ್ಟೊತ್ತಾತ. ಒಲಿ ಮ್ಯಾಗ ಅನ್ನ ಮಾಡಿಟ್ಟೇನೆ, ಜಳಕ ಮಾಡಿಟ್ಟೇನೆ. ಇವತ್ತು ನಮ್ಮೂರ ಜಾತ್ರೆ, ಬಸವೇಶ್ವರ ತೇರು ಎಳಿತೈತಿ, ಜಾತ್ರೆ ಐತಿ. ಪ್ರತಿ ಸಲನೂ ಹೋಳ್ಗೆ ಮಾಡ್ತಿದ್ದೆ ನಾನು. ಈ ವರ್ಷ ಸ್ವಲ್ಪ ಲೋಕಾಪುರ ಕತ್ತಿ ಹೋಗೋದೈತಿ. ಅಕ್ಷಯ ತೃತೀಯ ದಿನ ಬಂಗಾರ ತರಬೇಕಲ್ಲಿ, ಬಂಗಾರ ತರಬೇಕಂತ ಇಲ್ಲ, ಕೆಲವೊಂದಿಷ್ಟು ಐಟಮ್ಸ್ನ ತೊಗೊಂಬರೋದೈತಿ. ಓಕೆ, ಮತ್ತೊಂದು ಪಾರ್ಸಲ್ ಅಂತ ಬರೋದೈತಿ. ನಾಳೆ ಇವತ್ತು ತೊಗೊಂಬಂದು ಇಟ್ಕೊಂಡಿದ್ರೆ ನಾಳೆ ಇದು ಕೊರಿಯರ್ ಅಥವಾ ಪೋಸ್ಟಿಗೆ ಕಳ್ಸಕ್ಕೆ ಅನುಕೂಲ ಆಕೈತಿ. ಹಾಗಾಗಿ ಸದ್ಕದ ಉಪ್ಪಿಟ್ಟು ಅಂತೀನಿ, ಸದ್ಕದ ಹುಗ್ಗಿ ಮಾಡಾಕತ್ತೇನಿ. ಅಕ್ಷಯ ತೃತೀಯ ನಿಮ್ದು ಈ ವರ್ಷ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಹೇಳ್ರಿ. ಹುಗ್ಗಿ ಮಾಡ್ತಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬೇಕು, ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ. ಹುಗ್ಗಿಗೆ ಉಪ್ಪು ಹಾಕ್ತಾರ ಅಂತ ಅನ್ಕೋತೀರಿ, ನಾವು ಹಾಕ್ತೀವಿ. ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಲತ್ತಿ ಹಾಕ್ಬೇಕಲ್ಲ, ಹಾಗಾಗಿ ಹಾಲು ಅಂತ ನೆನಪಾತ. ನಮ್ಮ ಮನೆಯವರು ನಮ್ಮ ಗೌರಿ ಹಾಲನ್ನ ಹಿಡ್ಕೊಂಡ್ಬಂದಾರ. ಹಾಲಿಡೋಣ ಅಂತ. ಇವತ್ತಿನ ದಿನಪೂರ್ತಿ ಹಂಗೆಲ್ಲ ಹೋಗ್ಬೇಕಂತ ಹೇಳಿ ನಿಮ್ಗೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಸದ್ಯಕ್ಕೆ ಹುಗ್ಗಿ ಮಾಡ್ಕೋತೀನಿ. ಮೊನ್ನೆ ಇದ್ರ ಪೌಡರ್ ಮಿಕ್ಸಿಗೆ ಹಾಕಿದ್ನಿ, ಎಲ್ಲಿ ಇಟ್ಟು ನಾನು ಅಲ್ಲೇ ಇತ್ತು. ಇದ್ರೊಳಗೆ ಒಣ ಶುಂಠಿ, ಏಲಕ್ಕಿ ಮತ್ತು ಇದು ಏನಂತಾರ ಲವಂಗ, ಇದನ್ನಿಷ್ಟು ಹಾಕಿ ನೋಡ್ರಿ. ಶುಂಠಿ ಸಾಣಿಸಿಟ್ಟಿಲ್ಲ, ಅದನ್ನು ಹಂಗೆ ಇದು ಮಾಡಿ ಇರಲಿ, ಹಂಗೆ ಹಾಕ್ಕೊಂಡು ಅಂತಿದ್ದೇನ. ಸಾಕಷ್ಟು ಏನಾರು ಸ್ವೀಟ್ ಮೊನ್ನೆ ಹಾಕಿಟ್ನಿ. ಮೊನ್ನೆ ಅಂದ್ರೆ ಅಮಾವಾಸ್ಯೆ ದಿನ ಅಂತ ಅನಿಸ್ತೈತಿ. ಇಡ್ಲಿ ಈಟ ಮಾಡ್ಬೇಕಂದ್ರೆ ಮತ್ತು ಜಾಸ್ತಿ ಹಾಕಿ. ನಾನು ಹುಗ್ಗಿಗೆ ಕಂಪಲ್ಸರಿ ಸೊಂಪು ಹಾಕ್ತೇನೆ. ಒಂದ್ಸಲ ನೀವು ಹ್ಯಾಕ್ ಮಾಡಿ ನೋಡ್ರಿ, ಎಷ್ಟು ಮಸ್ತ್ ಘಮ ಘಮ ಬರ್ತೈತಂತಂದ್ರ. ಇದು ಏನು ಪಾಯಸ ಮಾಡ್ತೇವಲ್ಲ, ಪಾಯಸಕ್ಕೆ ಹಾಕ್ತೀವಿ. ಬಟ್ ನಾನು ಹುಗ್ಗಿಗೆ ಹಾಕ್ತೇನೆ. ಸ್ವಲ್ಪ ಹಿಂಗೆ ಕ್ರಷ್ ಮಾಡಿ ಕೈಯೊಳಗೆ ಬಂದಿಟ್ಟ ತಿಕ್ಕಿ ಹಾಕೋದು. ಗೋಡಂಬಿ ದ್ರಾಕ್ಷಿ ಹಾಕಂಗಿಲ್ಲ, ಇದು ಉತ್ತತ್ತಿನ ಭಾಳ ರೇರ್ ಹಾಕೋದು. ದ್ರಾಕ್ಷಿ ಇದು ಸ್ವೀಟ್ ಇರತ್ತೆ, ಅದು ಸ್ವೀಟ್ ಆಗತ್ತಲ್ಲ. ಶೇಂಗಾ ಇದ್ರೆ ಶೇಂಗಾ ಹೊಡೆದಾಕ್ತೇನೆ, ಗೋಡಂಬಿ ಇದ್ರೆ ಗೋಡಂಬಿನ ತುತ್ತಲ್ಲಿ ಕರೆದ ಹಾಕ್ತೇನೆ. ತುಪ್ಪ ಕಂಡ್ರೆ ಬರ ಇಲ್ಲ ನಮ್ಮ ಮನ್ಯಾಗ. ನಮ್ಮ ಗೌರಿ ತುಪ್ಪ ಇರೋದ್ರಿಂದಾಗೆ ಏನು ಚಿಂತೆ ಇಲ್ಲ ತುಪ್ಪದ. ನಾನು ಏನ್ ಮಾಡ್ತೇನೆ ಅಂದ್ರೆ, ತುಪ್ಪ ದೇವ್ರ ನೈವೇದ್ಯ ತಗದಿಂದ ಹಾಕ್ತೇನೆ. ತಿನ್ನೋ ತುಪ್ಪ ಯೂಸ್ ಮಾಡ್ತೀವಿಲ್ಲ, ಇಲ್ಲಾಂದ್ರೆ ದೇವ್ರ ದೀಪ ಹಚ್ಚು ತುಪ್ಪನ ಹಾಕಿನಂದ್ರ ದೇವ್ರ ದೀಪ ಹಚ್ಚಕ ಕಡಿಮೆ ಆಗ್ಬಿಡ್ತೈತಿ ನನಗ. ಹಂಗಾಗಿ ನಾನು ಪ್ರತಿ ಸಲನೂ ಹಂಗ ಮಾಡ್ತೀನಿ. ದೇವ್ರಿಗೆ ನೈವೇದ್ಯಕ್ಕೆ ತಗದಿಂದ ಆಮ್ಯಾಗ ನಾವು ತಿನ್ನೋ ತುಪ್ಪನ ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ನಾನು. ಗೋಡಂಬಿ ಹಾಕ್ಲ ಅಥವಾ ಶೇಂಗಾ ಹಾಕ್ಲ ಅಂತ ಶೇಂಗಾನ ಹುರಿದಾಕ್ತೇನೆ. ನಂಗೆ ಶೇಂಗಾನ ಇಷ್ಟ ಹಾಕಾವ ಗೋಡಂಬಿಗಿಂತ. ಇದೊಂದು ಸ್ವಲ್ಪ ಕುದಿಲಿ, ಇಕ್ಕಟ್ಟ ದೇವ್ರ ನೈವೇದ್ಯತೆ ಎಲ್ಲ ನೋಡಿದಿಂದ ಆಮೇಲೆ ಬೆಲ್ಲ ಬೇಕಿದ್ರೆ ಹಾಕೋಬಹುದು. ಬೆಲ್ಲ ಎಷ್ಟು ಹಾಕ್ತಿಲ್ಲ ಅಷ್ಟು ರುಚಿ ಆಕೈತಿ. ನಾನು ಆಮ್ಯಾಗ ಸಿಗ್ತೇನ್ರಿ. ಪೂಜೆ ಐತಿ ಮಾಡಿ ವಿಡಿಯೋ ಮತ್ತೆ ಫೋಟೋನ ಶೇರ್ ಮಾಡ್ತೇನೆ ನಿಮ್ ಜೊತೆ. ಕಾಣಿಸ್ತಾಳು, ಯಾವ ಡ್ರೆಸ್ ಹಾಕೊಂಡ್ರೆ ಚಂದ ಕಾಣಿಸ್ತಾಳು, ಯಾವ ಒಡವೆ ಹಾಕೊಂಡ್ರೆ ಚಂದ ಕಾಣಿಸ್ತಾಳು. ಹೆಂಡತಿಗಿಂತ ಗಂಡಿಗೆ ಆಗ್ಬೇಕು ಅದನ್ನ.
ಈಡ ಅವ್ರು ಈಡ ಅಂತ ಹೇಳ ಮತ್ತೆ ಇಲ್ಲಿ ಸುಮ್ಮನೆ ನಾಲ್ಕು ಭಾಳ ವರ್ಷ ಮೊದಲು ಜಾತ್ರೆ ಹೋಗಿಲ್ಲ ನಾವು ಫಸ್ಟ್ ಮುಂದೆ ಹೋಗಿ ಜಾತ್ರೆ ಅಂತ ವರ್ಷ ಒಂದೇ ಜಾತ್ರೆ ನಾಳೆ ಗಿಡ ಅಂತ ಹೇಳ್ಬಿಡ್ಲ ಈಗ ಈಡ ಅಂತ ಹೇಳ ಒಂದ್ ಎರಡಕ್ಕೆ ಬರ್ತಾರ ಅವ್ರು ಅಲ್ಲಿಂದ ಬಸ್ ಮಕ್ಳು ಒಂದ್ ಎರಡಕ್ಕೆ ಬರ್ತಾರ 2 ಗಂಟೆ ಬಂದು ನಡೀತೈತಿ ಯಾರು ಬಂದವ್ರು ಬರ್ತಾರ ಹೋಗಾಕ್ ಬರ್ತೈತಿ 5ಕ್ಕೆ ಬರುವಂಗ ಹಿಡ್ಗಾರ ಅಂತಾರ ಈಗ ನಾನು ನಿನ್ ಮುಂದೆ ಮಾತಾಡ್ಲಿಲ್ಲ ಪಾರ್ಸಲ್ ಇಡ್ರಿ ಅಂತ ಹೇಳಿ ಇಡುವ ಫೋನ್ ಹಾಕ್ರಿ ಅಂತ ಹೇಳಿ ಅವ್ರು ಹ್ಞೂ ಅಂತಾರ ಲಗೋನ್ ಇಡ್ರಿ ನಮ್ಮ ಊರಾಗ ಜಾತ್ರೆ ಇಲ್ಲ ನೀ ಅನಾನುಕೂಲಕ್ಕೈತಿ ನಮ್ಮ ಊರಾಗ ಜಾತ್ರೆ ಐತಿ ಸಂಜೆ ಮಧ್ಯಾಹ್ನ ಮ್ಯಾಗ ನಮ್ಗೆ ತರಾಕ ಆಗಂಗಿಲ್ಲ ನೀವು ಇಡ್ರಿ ಅಂತ ಹೇಳೀನಿ ಮತ್ತೆ ಅಲ್ಲಿ ಅವ್ರಿಗೆ ಅವ್ರ ಕೆಲಸದವ್ರು ಇರ್ಬೇಕಲ್ಲ ಇವನು ಯಾರು ಹೇಳ್ತಾರೆ ಇದನ್ನ ಅದು ಇನ್ನೊಂದು ಸಣ್ಣ ಇದ್ಬೇಕು ಕಿವ್ಯಾನು ಇಡು ನೀನು ಯಾರ್ಯಾರು ಇಲ್ಲ ಹಂಗೂ ಇಲ್ಲ ಇವ ಇಲ್ಲ ನಾನು ತಕೊಳಕ್ಕೆ ನಿಗೋದಿಲ್ಲಪ್ಪ ಮತ್ತೆ ಯಾಕೆ ಕಿವ್ಯಾನು ಯಾವ ಅಂತ ಹೇಳೋದು ಆಗಿರ ನೀವು ಆಗೋದು ಹಿಂಗ ಈ ವರ್ಷ ನಾನು ಸಿಂಪಲ್ಲಾಗಿ ಅಡುಗೆ ಐತಿ ಮಾಡಿದ್ನಿ ಭಾಳಷ್ಟು ವೆರೈಟಿ ಅಡುಗೆ ಅಂತ ಏನು ಮಾಡಿರ್ಕಿಲ್ಲ ಹೋಳಿಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಂತ ಹೇಳೋಣ ಇದು ಸದ್ಕದ ಅಕ್ಕಿ ಇದ್ದು ಸದ್ಕದ ರವಾನ್ ಇದು ಅಕ್ಕಿ ತೊಗೊಂಡು ನಾನು ಗೋಧಿ ಪಾಯಸನ ಮಾಡಿದ್ವಿ ಗೋಧಿ ಪಾಯಸ ಅಂತಿರಲ್ಲ ನಾವು ಗೋಧಿ ಹುಗ್ಗಿ ಅಂತೀವಿ ಈಗ ಪೂಜೆ ಐತಿ ಎಲ್ಲ ಮುಗಿದೈತಿ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕಕತ್ತೀನಿ ಪ್ರತಿ ಸಲನೂ ನಾನು ನಿಮ್ಗೆ ಹೇಳ್ತೀನಿ ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ ಅಂತೇಳಿ ಬಟ್ ಹಾಕಕ್ಕೆ ಆಗೋಲ್ತು ಪೂರ್ತಿ ವಿಡಿಯೋನ ನೋಡ್ರಿ ಲೈಕ್ ಮತ್ತು ಅರಿಬಿ ತಗೊಂತ ಬಿಸಿಲಿಗೆ ಫೋನ್ ಹೋಗ್ದ ತಲೆ ಇಡ್ಬೇಕು ಈಗ ಇದಕ್ಕೆ ಚಲೋ ಹೋಗಲ್ಲ ತಿನ್ಕಾಯಿ ಹಾಕಿದ್ದೇನೆ ಇವಾಗ ಇನ್ನ ನೀಟ್ ಚೆನ್ನಾಗಿಲ್ಲ ಅಂತ ನಾ ಹಾಕಿಲ್ಲ ಚಟ್ನಿ ಹಾಕೊಮ್ಮೆ ಒಂದು ಗಡ ಉಪ್ಪಿನಕಾಯಿ ತಿನ್ನಕತ್ತ ನಿಂಗೆ ಹಾಕ್ಲಿಕ್ಕೆ ಉಪ್ಪಿನ ಚಟ್ನಿ ನಗತಿಯಲ್ಲ ಹಂಗೆ ಮಂದಿ ಹಾಕಿದ್ದು ಮಂದಿ ಮಾಡಿದ್ದು ಸೇರ್ಕೆ ಬರಂಗಿಲ್ಲ ಇನ್ನೊಬ್ರು ಹಾಕಿದ್ದು ಅವ ಏನು ಮಾಡ್ತಾನ ಅದೊಂದು ಅವ ಮನ್ಸಿಗೆ ಬರೋದು ನನಗೆ ಹಾಕಿಲ್ಲ ಈಗ ನಾವೇನಾರು ಹಾಕಿದ್ವಿ ಅಂದ್ರೆ ಅದನ್ನು ಕೆಲಸ ಬೇರೆ ಇರ್ತದೆ ಮಮ್ಮಿ ಹಾಕಿಟ್ಟು ಬರುವ ನೀನು ಬರೀ ಒಂದು 30 ಸೆಕೆಂಡ್ ಕೆಲಸ ಅದ ಅಷ್ಟೆಲ್ಲದಕ್ಕೂ ಏನು ಮಾಡಿದೆ 5 ನಿಮಿಷ ಕಳೆದವ ಮತ್ತು ಅದನ್ನೆಲ್ಲ ಹಾಕಿ ಇಡಾಕತ್ತಿತ್ತು ಅವ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ 100 ಸಲ ಅಂತಾನ ನೀನು ಇಡು ಅಂತಿ ನೀ ಗೊತ್ತಿದ್ದವ್ ನೀನಾರು ಮಾಡ್ಬೇಕಲ್ಲ ಹಂಗೇನು ಮೊದಲೇ 7,000 ಕೊಟ್ಟೆ ಅಂತ ಮತ್ತೆ ಬದಲು ಗೊತ್ತಿಲ್ಲ ಇಲ್ಲಿ ಎಷ್ಟು ದಾಳದೈತೆ ನಿಮ್ಮ ಮ್ಯಾಗ ಒಳಗ ಅಲ್ಲಿ ಹಳದಿವಾರನಾಗ ಅದಕ್ಕೆ ದೊಡ್ಡ ಹಾಕಿದ್ದಲ್ಲ ನೋಡಿಲ್ಲ ಮ್ಯಾಗ ನಿಮ್ಮ ಮಳೆ ಆಗತ್ತಂತ ದುಡ್ಡು ಹಾಕವಳಿ ಯಾಕಡೆ ಹೋದ್ರಿ ಬಿಟ್ಟಲ್ಲ ಅದೊಂದು ಡಿಜೆ ಕಟ್ಕೊಂಡಿದ್ದೆ ವಾಲ್ಮೀಕಿ ಡಿಜೆ ಕಟ್ಕೊಂಡಿದ್ದೆ ಇದು ಬಂದಲ್ಲ 1 ನಿಮಿಷ ಮ್ಯಾಗ ಹೊರಗೈತಿ ನಾ ಈಗ ಹತ್ತಾಗೈತಂತ ನಾ ಮಾಡೇನಿ ನಮ್ಮ ನಾಷ್ಟಾನು ಎಲ್ಲ ಈ ಕಡೆ ಊಟನೂ ಎಲ್ಲ ಹಂಗೆ ನೋಡ್ರಿ ಯಾನವನೇ ಹಾಕ್ತಾನೆ ನಿಂದ್ರಲ್ಲ ಹುಗ್ಗಿ ಮಾಡೀವಿ ಪ್ರತಿ ವರ್ಷನೂ ಹೋಳಿಗೆ ಮಾಡ್ತಿದ್ವಿ ಈಗ ಹುಗ್ಗಿ ಮೊಸರನ್ನ ಹುಗ್ಗಿ ಹೆಂಗೈತಿ ನನ್ನ ಗಂಡನ ಅರ್ಬಿ ನೋಡ್ರಿ
ಅವ್ರಿಗೆ ಹೇಳಕತ್ತ 2 ತಿಂಗಳತ್ ನಾ ಬನ್ನಿ ನಿಕ್ಕರ್ ತಗೋ ಅಂತೇಳಿ. ನಂಗೆ ಕೊಡ್ಸ್ಯಾರ ದೊಡ್ಡಪ್ಪ ಅವ್ನ ಬದ್ಲಿ ನಿಂಗೆ ಕೊಡ್ಸ್ಯಾನ ಯಾವಾಗ? ಮುದ್ರೊಳಗೆ ಹೋದಾಗ ಹಾಫ್ ಚಡ್ಡಿ ನಾ ಹೇಳಿನಿಲ್ಲ ಅವ್ನು ತೊಗೊಂಬರೋಣಪ್ಪ ಅಂತಂದ್ರೆ ಹಾಫ್ ಚಡ್ಡಿ ಕೊಡ್ಸ್ಯಾರ. ಅವ್ನು ತಗೊಳ್ಳೋ ಬದ್ಲಿನಾಗನ ಹಿಂಗೈತೆ ನೋಡ್ರಿ. ಅನ್ನಪ್ಪ ಮುಗೀತು. ಮಸ್ತ್ ಐತಿ. ಸಕ್ರೆ ತರದತ್ತಪ್ಪ. ಸಕ್ರೆ ಇದಕ್ಕೆ ಹುಗ್ಗಿ ಹಾಕಲಪ್ಪ. ಒಲೆಮ್ಮೆ ಸಾಕು ನನಗೆ. ಅನ್ನ ಅನ್ನ ಒಲೆಮ್ಮೆ ಒಂದಿಟ್ಟು ಅನ್ನ ಸಾರು ಉಣ್ಬೇಕಿಲ್ಲ, ಮ್ಯಾಗ ಕರ್ಕಾರ ತಿನ್ಬೇಕು. ಇಷ್ಟು ಬಿಸಿಲೈತಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಬಸ್ ಸ್ಟ್ಯಾಂಡ್ ಖಾಲಿನ ಇಲ್ಲ. ಎಷ್ಟೊಂದು ಜನಸಂಖ್ಯೆ ತುಂಬೈತಿ. ನಮ್ಮ ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಕೆಟ್ಟ ಬ್ಯಾಸ್ ಇರ್ತೈತಿ. ಪಾರ್ಸಲ್ ಬರೋದೈತೆ ಒಂದು ಬಸ್ಸಿಗೆ, ಹಂಗಾಗಿ ನಿಂತೆ ನೋಡ್ರಿ. ನಾನು ಮನೆದ 1,000 ರೂಪಾಯಿ ಬಂಗಾರ ತರಕಂತ ಬಂದೇವಿ. ಅಕ್ಷಯ ತೃತೀಗೆ ನನ್ನ ಗಂಡ ಗೋಲ್ಡ್ ಕೊಡಿಸ್ತಾರಂತ ಒಂದು 10 ತೊಲಿ ಹುಚ್ಚಿಡ್ತಾರೆ ಅಷ್ಟೇ ಕೊಡಿಸ್ತಾರ. ನಂಗೆ ಗೊತ್ತಿರ್ಲಿಲ್ಲ ನೋಡ್ರಿ. ನಿಮ್ಗೆ ಗೊತ್ತಿತ್ತಿನ ಕಮೆಂಟ್ ಮಾಡ್ರಿ. ನೋಡ್ರಿ ನಿಮ್ಮ ಜನಸಂಖ್ಯೆ ಎಷ್ಟೈತಿ. ಇಲ್ಲ ಸ್ವಲ್ಪ ಎಷ್ಟು ಏಕ ನಿಂತ ನೋಡು ಬಸ್. ನಮ್ಮ ಬಸ್ ಇನ್ನೂ ಬಂದಿಲ್ಲ ನೋಡ್ರಿ, ಹಂಗಾಗಿ ಚಿಂತೆ ನಮಗೆ. ಎಷ್ಟೊತ್ತಿ ಬರ್ತೈತೆ ಗೊತ್ತಿಲ್ಲ. ಸಿಕ್ಕಾಪಟ್ಟಿ ಜಲನಪ್ಪ. ಅರ್ಧ ತಾಸು ಅಂತ ಅಂದಾರ. ಅರ್ಧ ತಾಸಲ್ಲಿ ಬರುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ನನ್ನ ಗಂಡನ ಮಸಾಲೆ ದೋಸೆ ತಿನ್ನಿಸ್ತಾರೆ ಇಲ್ಲಿ ಕ್ಯಾಂಟೀನ್ ಬಾ ಅಂತಂದ್ರೆ ಒಲ್ಲ ಅಂತಾರೆ. ಏನಾರು ನಾಷ್ಟ ತಿನ್ನಿಸ್ತೇನೆ ಬಾ, ಇಲ್ಲೆಲ್ಲ ಎಣ್ಣೆ ಸ್ಮೆಲ್ ಕೊಡು ಹೊಟ್ಟೆ ತುಂಬಿಸ್ಬೇಕಂತ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಆತಂದ್ರೆ ಒಲ್ಲ ಅಂತ. ಹಿಂಗೆಲ್ಲ ಬೇಕು ದುಡ್ಡು ಸೇವ್ ಮಾಡೋರು. ಹೌದಪ್ಪ. ಓ ಇಷ್ಟು ದೊಡ್ಡದಿದೆ. ಹಾ ಎಲ್ಲಿ ಆಗಲ್ಲ ನಾ ಕುಡಿಸಿದ ಕುಡ್ಲಿಲ್ಲ. ನಾ ಮಧ್ಯಾಹ್ನ ಕುಡಿಸಿದ. ರೂಪಾಯಿ ತಗೊಂಡೆ ಅದನ್ನ. ಮಮ್ಮಿ ಕಳ್ದು ಬಿಡ್ಲ್ಯಾ ಏನು ಚಪ್ ಒಮ್ಮೆ ಅಲ್ಲಿ ಗಾಂವ್ ಕೈಲ ಹಾಕೊಳಕ ಗಾಂವ್ ಕಳ್ ಕಳಿವಾಗತಿ. ನೀ ಖರ್ಚು ಬಿಡ್ಬೋದಲ್ಲಪ್ಪ. ನಾ ಖರ್ಚು ಸೀರೆ ಹೆಂಗ ಮುಟ್ಕೊಂಡು ನೀನು ನಮ್ಮೆಲ್ಲ ಫಸ್ಟ್ ಕಪ್ಸೋದಲ್ಲ ನಿಮ್ಮಿದ ಸೀರೆ ಹೆಂಗಾಗೈತಿ ನಂಗೆ ಬೇರೆ ಸೀರೆ ಉಟ್ಕೋಬೇಕಂತ ಆಸೆ ಇತ್ತು. ನಮ್ದೇ ಇದ್ದವನು ಅಂತ ಹಾಗಾಗಿತ್ತು. ಒಂದು ಫೋಟೋ ಒಮ್ಮೆ ಫೋಟೋ ನಿನ್ನ ದೊಡ್ಡಪ್ಪಿಲ್ಲಲ್ಲ ನೀವು ಸೈಡಾಗ ಕುಂದಿರ್ತೀನೋ. ಇಲ್ಲ ಸೈಡ್ ಅಂತ ಗಾಂವ್ ಇದ್ರಾಗ ಚಪ್ಪಲ್ ಪಾರಕತ್ತನ ನೋಡು ಮಿ ಹತ್ತುವಾಗ. ಇಲ್ಲ ಚಪ್ಲಿ ಕಳಿಯ ನಮ್ಮಿ ಅವನೇನ ಅಲ್ಲಿ ಎಲ್ಲಿಯಾರು ಬಿತ್ತ ನನಗೆ ಓದಕತ್ ನಿಂದ್ರ ಪ್ಯಾಂಟ್ ಕಾಣ್ತೈತಿ. ಇಲ್ಲ ಅದು ಇಲ್ಲಿ ಚಾವಿನ ಎಲ್ಲಿ ಇಟ್ಕೋಬೇಕಿದನ್ ಬರ್ರಿ ಹೋಗ್ಬರ್ನಂತ. ಯಾರು ಸಿಕ್ಕಾಕತ್ತಾರ ಮಿ ಓಡಿ ಬಂದಾರನ ಬ್ಲ್ಯಾಕಿ ಅಲ್ಲದ. ಅಯ್ಯೋ ಏನ ಸೆರಗಿ ಇಟ ಬಿಟ್ಕೊಂಡೇನ ಸೆರಗಿ ಏಟಾಗೈತಲ್ಲ ಅದು. ಬಿಡಪ್ಪ ನಾನು ದೊಡ್ಡಪ್ಪ ನೋಡ್ರಿ. ಜಾತ್ರೆಗೆ ಹೊಂಟೇವೀಗ.
ಮೂರು ಜನ ಸೇರಿ ಸರಿ ಗಿಟ ಬಿಟ್ಟ ನೋಡಂಗೇ ಇಲ್ಲ ಹಂಗ ನೀರು ಹೊಯ್ಕೊಂಡು ಕಣ್ಣಿಗೆ ಹೋಗಂಗೆ ಇಲ್ಲ ನೋಡಿ ಇಬ್ರು. ನಾವೀಗ ಊರಾಗ ಬಂದೀವಿ. ಮುಂಜಾನೆ ನಮ್ಮ ಯಲ್ಲಪ್ಪನ ಕೈಯಾಗ ಅಡುಗೆ ಐತಿ ಮಾಡಿ ನೈವೇದ್ಯ ಕೊಟ್ಟು ಕಳಿಸಿದ್ನಿ. ಅವು ದೀಪಾತಿ ಹಚ್ಚಿ ನೈವೇದ್ಯತಿ ಎಲ್ಲ ಹಿಡಿದು ತೊಗೊಂಬಂದಿದ್ದ. ನಾವೀಗ ಬಂದ ಕೊಳ್ಳೇನ ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಇದೇ ದೇವ್ರ ಜಾತ್ರೆ. ತೇರು ಎಳಿತೈತಿ. ಭಾಳ ಸಿಂಪಲ್ ಆಗೈತಿ. ಊರು ಸಣ್ಣ ಐತಿ, ಸಿಂಪಲ್ ಆಗೈತಿ. ನಮ್ಮೂರ ಜಾತ್ರೆ ಅಂತಂದ್ರೆ ನಮ್ಗೆ ಅದೇನೋ ಸ್ಪೆಷಲ. ಭಾಳಷ್ಟು ಜನ ಏನೂ ಸೇರಿರಂಗಿಲ್ಲ, ಸ್ವಲ್ಪ ಜನ ಅಷ್ಟು ಸೇರಿರ್ತಾರೆ. ಈಗ ನಾವು ಬಂದ ಖುಷಿನ ಇಲ್ಲಿ ನಮಸ್ಕಾರತಿ ಮಾಡಿ ಅದರ ನಂತರ ನಾನು ವಿಡಿಯೋತಿ ಮಾಡಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಊರಲ್ಲಿ ಗ್ರಾಮ ದೇವತೆ ದೇವರ ಅಂತ ಹಿಂಗೆ ದೊಡ್ಡ ಜಾತ್ರೆ ಯಾವುದಾಗತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಅಲ್ಲಿ ಬಸವೇಶ್ವರ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಬಂದು ವಾಪಸ್ ಇಲ್ಲೇ ಅಪೋಸಿಟ್ನ ಮುಂದೆ ಹನುಮಪ್ಪನ ಗುಡಿ ಐತಿ. ಇದು ನಮ್ಮೂರು ಹನುಮಪ್ಪನ ಗುಡಿ ನೋಡ್ರಿ. ಇಲ್ಲಿ ಬಂದು ಎರಡು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದ. ಇಲ್ಲಿ ಪ್ರಸಾದ ಐತೆ, ಪ್ರಸಾದ ತಿನ್ನಾಕತ್ತೀವಿ ನಾನು ನಮ್ಮ ದೇವಿ. ನಮ್ಮ ಮನೆಯವ್ರು ಇದ್ದರೆ ನಮ್ಮ ಮನೆಯವ್ರು ಕರ್ಕೊಂಬಂದ್ರೆ ಮುಂಜಾನೆ ಎಷ್ಟಂದ್ರೆ 11 ಗಂಟೆ 11:30 ಅಥವಾ 12 ಗಂಟೆ ಆಗೈತೇನೋ ಊಟ ಮಾಡಿದ್ವಿ. ಸ್ವಲ್ಪ ಅಡುಗೆ ಮಾಡಿ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹಂಗೆ ಲೋಕಾಪುರಕ್ಕೆ ಹೋಗಿದ್ವಿ. ಬರ್ಬೇಕಾದ್ರೆ ಟೈಮ್ ಆಯಿತು. ಬಂದಿಂದ ಹಂಗೆ ಅಲ್ಲೇ ಟಿಲೆಟ್ ಅದು ಇದು ಅಂತ ಕೆಲಸ ಮಾಡಿ ಹೊಟ್ಟೆನೂ ಹಸ್ದಿತ್ತು ನನಗೆ. ಬಂದಾಕಿನಲ್ಲಿ ದೇವ್ರಿಗೆ ಹೋಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು. ಪ್ರಸಾದ ಅಂದ್ರೆ ಮಸ್ತಾಗಿತ್ತು. ದೇವಸ್ಥಾನದಾಗ ಅದು ಏನಂತಂದ್ರೆ ಏನೋ ಇರಲಿ ಅಷ್ಟು ರುಚಿ ಬರುತ್ತೆ. ಅದು ಭಕ್ತಿ ಪ್ರೀತಿ ಶ್ರದ್ಧೆಯಿಂದ ಮಾಡಿರ್ತಾರೆ. ಮತ್ತು ದೇವಸ್ಥಾನ ಅಂತ ಅನ್ನೋದಿದು ಅಲ್ಲ, ಹಾಗಾಗಿ ಭಾಳ ರುಚಿಯಾಗಿತ್ತು ಪ್ರಸಾದ. ಈಗ ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತೇರು ಎಳೆಯಕತ್ತಿತ್ತು. ವಾಪಸ್ ಹೋಗ್ಬೇಕಾದ್ರೆ ನಾನು ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಮಾಡಲೆ. ವಾಪಸ್ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡಿಕೊಂಡೆ ನಾನು. ಹಿಂಗೆ ನಮ್ಮ ಊರಲ್ಲಿದ್ದೆ ಆದ್ರೆ ನಾನು ಅಷ್ಟೊಂದು ವಿಡಿಯೋ ಏನು ಶೂಟ್ ಮಾಡೋಕ್ಕೆ ಹೋಗಲ್ಲ. ಮೊದಲೆಲ್ಲ ಶೂಟ್ ಮಾಡ್ತಿದ್ದೆ, ಬಟ್ ಇವಾಗ ನನಗೆ ಅಷ್ಟೊಂದು ಇದು ಅನ್ಸಂಗಿಲ್ಲ, ಶೂಟ್ ಮಾಡಲ್ಲ ನನ್ನ ವಿಡಿಯೋ ಐತಿ. ಇದೆ ನೋಡಿರಿ ನಾನು ಹೇಳಿದ್ನಿಲ್ಲ, ಅವು ಸಣ್ಣ ಐತಿ, ಹಂಗೆ ಜನಸಂಖ್ಯೆ ಕಡಿಮೆ ಇರ್ತಾರೆ, ಚೆಂದಾಗತ್ತೆ ಅಷ್ಟ. ಜಾಸ್ತಿ ಹೊತ್ತಿನ ಜಾತ್ರೆ ಅಂತೇನಲ್ಲ, ಸ್ವಲ್ಪ ಹೊತ್ತಿನ ಜಾತ್ರೆ. ಅಡುಗೆ ಐತಿ ಮಾಡಿರ್ತೇವೆ ಮನೆಯಲ್ಲಿ, ಸ್ಪೆಷಲಾಗಿ ಅಡುಗೆ ಐತಿ ಮಾಡಿ. ಜಾತ್ರೆ ಏನಾದರೂ ಅಂತಂದ್ರೆ ಅದೊಂಥರ ಹೆಣ್ಮಕ್ಳಿಗೆ ಒಂಥರ ಸ್ಪೆಷಲ್. ಅದು ಅಡುಗೆ ಮಾಡೋದು ಅಷ್ಟೇ ಇರುತ್ತೆ, ಬಟ್ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೇವನ್ನೋ ಖುಷಿ ಇರುತ್ತೆ. ಮನೆಗೆ ವಾಪಸ್ ಬಂದಿಂದ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಮನೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹಿಂಗೆ ಯಾರಾದರೂ ಭೇಟಿಗಿರುತ್ತಲ್ಲ ಮಾತಾಡ್ಕೊತ ನಿಂತೀವಿ. ಮನೇಲಿ ದೊಡ್ಡ ರಾದಂತನ ಆಗಿಬಿಟ್ಟಿತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಸೀರೆ ಫೋಟೋಗಳನ್ನ ಶೇರ್ ಮಾಡೋಕತ್ತೇನಿಲ್ಲ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಕಲರ್ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ನೀವು ಎಲ್ಲೇ ಇದ್ರೂ ಡೋರ್ ಡೆಲಿವರ್ನ ಕಳಿಸ್ತೀವಿ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀವಿ. ಭಾಳಷ್ಟು ಜನ ಕಾಲ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಥ್ರೂ ನೀವು ನಂಬರ್ ತೊಗೊಂಡು ಫೇಸ್ಬುಕ್ ಕಾಲ್ ಮಾಡಿ ರೇಟ್ ಕೇಳ್ತೀರಿ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ. ಆಲ್ರೆಡಿ ಮಾತ್ರ ರೀಸೆಲರ್ಸು ಮತ್ತು ರೀಟೇಲ್ ಕಸ್ಟಮರ್ಸ್ ಇರೋದ್ರಿಂದಾಗೆ ಕಂಟಿನ್ಯೂ ಆರ್ಡರ್ ಇರ್ತಾವೆ. ಡೈಲಿ ಇಲ್ಲ ಅಂತಂದ್ರೆ ಒಂದು 1500 ಸಾರಿ ಕಳಿಸ್ತಿರ್ತೇವೆ ನಾವು. ಹಾಗಾಗಿ ಅಷ್ಟೊಂದು ಟೈಮ್ ಇರೋಂಗಿಲ್ಲ. ನಿಮ್ಗೆ ಯಾವುದೇ ಸೀರೆ ಬೇಕಾದ್ರೂ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ. ಆ ಸೀರೆ ಸ್ಟಾಕಲ್ಲಿ ಐತೇನಿಲ್ಲ ಅಂತ ಹೇಳ್ತೀವಿ. ಇತ್ತಂದರೆ ಇಮಿಡಿಯೇಟ್ಲಿ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ. ನೀವು ಕೊಟ್ಟಿರೋ ₹1 ಏನು ಮೋಸ ಆಗಂಗಿಲ್ಲ. ಇಳಕಲ್ ಸೀರೆ ಮತ್ತು ಮೈಸೂರು ಸೆಮಿ ಕ್ರೇಪು, ಪಾರ್ಟಿ ವೇರು, ಡೈಲಿ ವೇರು ಎಲ್ಲ ಥರದ ಸೀರೆಗಳನ್ನು ನಾವು ಸೇಲ್ ಮಾಡ್ತೇವೆ. ಬೆಸ್ಟ್ ರೀಸನಬಲ್ ರೇಟಲ್ಲಿ ಕಳಿಸ್ತೀವಿ. ಈಗ ನಾನು ಮೈಸೂರು ಸೆಮಿ ಕ್ರೇಪ್ ತೋರ್ಸಾಕತ್ತ. ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಅದಾವ. ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಮಸ್ತ್ ಅದಾವು. ನೀವು ನೋಡ್ಬೋದು. ಡಿಸೈನ್ ಬಂದೈತಿ ಸ್ಮಾಲ್ ಮ್ಯಾಂಗೋ ಡಿಸೈನ್ ಮತ್ತು ಗಂಡ ಬೇರುಂಡ ಮತ್ತು ಮ್ಯಾಂಗೋ ಡಿಸೈನ್ ಅಂದ್ರೆ ಫುಲ್ಲು ಟ್ರೆಂಡಲ್ಲಿರೋವಂಥ ಡಿಸೈನ್ಸ್ ನೋಡಿರಿ. ಇವೆಲ್ಲನೂ ನೀವು ಏನು ಮಾಡಿದಾಗ ಯಾವುದೊಂದು ಕಲರ್ ಆಗಲಿ ಸೀರೆ ಆಗಲಿ ಅಷ್ಟು ಚೆಂದ ಕಾಣಿಸುತ್ತೆ.
ನಾವು ತೊಗೊಂಡು ಅದನ್ನು ವೇರ್ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ಕೆಲವರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಕಲರ್ ಒಂದು ಡಿಸೈನ್ ಟ್ರೆಂಡಲ್ಲಿ ಬಂದ್ರೆ ಅದೇ ಕಲರ್ ಕೇಳ್ತೀರಿ. ಬಟ್ ಹಾಗಲ್ಲ, ಬೇರೆಯವ್ರು ಟ್ರೆಂಡಲ್ಲಿ ಇರೋದನ್ನು ಉಟ್ಕೊಂಡು ನಾವು ಅವರನ್ನು ನಾವು ಫಾಲೋ ಮಾಡೋದಕ್ಕಿಂತ ನಾವು ಬೇರೆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಉಟ್ಕೊಂಡು ನಾವು ಟ್ರೆಂಡನ್ನು ಕ್ರಿಯೇಟ್ ಮಾಡಬೇಕು, ಅದು ಇರೋದು ನೋಡ್ರಿ ಮಜಾ. ಹಾಗಾಗಿ ನಿಮ್ಗೆ ಇದರಲ್ಲಿ ನೀವು ಯಾವುದೇ ಕಲರ್ ತೊಗೊಳ್ಳಿ, ನಾವು ಇನ್ನೊಬ್ರು ಉಟ್ಕೊಂಡಾರ ಅವ್ರಿಗೆ ಯಾವ ಕಲರ್ ಚೆಂದಾಗೈತೆ ಅಂದ್ರೆ ನೀವು ಬೇರೆ ಕಲರ್ ತೊಗೊಂಡು ನೀವು ಉಟ್ಕೊಂಡ್ರಿ ಅಂದ್ರೆ ಅದು ಖಂಡಿತ ನಿಮ್ಗೆ ಚೆಂದ ಆಗೇ ಆಕೈತಿ. ಹಾಗಾಗಿ ನಿಮ್ಗೆ ಮತ್ತು ಇದು ಯಾವುದು ಕಾಟನ್ ಸೀರೆಯಲ್ಲಿ ನಿಮ್ಗೆ ಯಾವುದೇ ಸೀರೆ ಬೇಕಿದ್ರೂ ಕಳಿಸ್ತೇವೆ. ಹಂಗೆ ನೀವು ಯಾರಾದರೂ ಹೊಸದಾಗಿ ಸೀರೆ ಬಿಸ್ನೆಸ್ಸನ್ನು ಮಾಡ್ತೇವಂತ ಅನ್ನೋರು ಇದ್ರೆ ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಈಗ 100ರಿಂದ 150 ಜನ ನಮಗೆ ಮಹಾರಾಷ್ಟ್ರದವ್ರು ಅದಾರ. ಮತ್ತು ಇಲ್ಲಂತಂದ್ರೆ ಒಂದು 50 ಜನ ರೀಸೆಲ್ಲರ್ಸ್ ನಮ್ಮ ಹತ್ರ ಅದಾರ ಆಲ್ರೆಡಿ. ಸಿಂಗಲ್ ಸೀರೆನ ನಾವು ಕಳಿಸ್ತೇವೆ. ನಿಮ್ಮ ಇವಾಗ ನೀವು ಏನಂತಂದ್ರೆ ಇನ್ವೆಸ್ಟ್ ಮಾಡಬೇಕಂತ ಏನಿಲ್ಲ, ಆ ಥರ ನೀವು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನೀವು ಸೀರೆ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಅದು ಹೆಂಗಂಥೇಳಿ ನೀವು ವಾಟ್ಸಪ್ ಮೆಸೇಜಲ್ಲಿ ನೀವು ನಂಬರ್ನ ಸೇವ್ ಮಾಡ್ಕೊಂಡು ಮೆಸೇಜ್ ಹಾಕಿದ್ರಂದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸನ್ನು ನಾವು ಕಳಿಸ್ತೇವೆ. ₹1 ಇನ್ವೆಸ್ಟ್ ಮಾಡೋಂಗಿಲ್ಲ, ಜಸ್ಟ್ ನೀವು ಟೈಮ್ ಅಷ್ಟೇ ಕೊಟ್ರಂದ್ರೆ ಖಂಡಿತ ನಿಮ್ಗೆ ನೀವು ಅರ್ನ್ ಮಾಡ್ಬೋದು. ನಿಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೋಬೋದು. ಮುಂದೆ ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಆದ್ರಂದ್ರೆ ಅದ ಬೇಸ್ ಮ್ಯಾಗ ನೀವು ಮನೆಗೆ ಸ್ಟಾಕ್ ತರಿಸ್ಕೊಂಡು ಸೇಲ್ ಮಾಡ್ಬೋದು. ನಿಮ್ಮ ಹೆಸರು ಏನಂತಂದ್ರೆ ನೀವು ಹಾಕಿರೋಂಥ ದುಡ್ಡಿಗೆ ಯಾವ ರೀತಿಯೂ ಮೋಸ ಆಗಂಗಿಲ್ಲ. ಮತ್ತು ಹೆಂಗೆ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಸೀರೆನ ಸೇಲ್ ಮಾಡೋದಂತ ನಿಮ್ಗೆ ಭಾಳಷ್ಟು ಜನರಿಗೆ ಏನಾದರೂ ಕನ್ಫ್ಯೂಷನ್ ಇರ್ಬೋದು, ಅಥವಾ ಆಲ್ರೆಡಿ ಏನಾದರೂ ಸೀರೆ ಬಿಸ್ನೆಸ್ಸನ್ನು ನೀವು ಶುರು ಮಾಡಿಕೊಂಡು ನಮ್ಮ ಕಡೆಯಿಂದ ನಿಮ್ಗೆ ಫುಲ್ ಸಪೋರ್ಟ್ ಇರುತ್ತೆ. ರಿಟೇಲ್ ರೇಟ್ ಬೇರೆ ಇರುತ್ತೆ, ಹೋಲ್ಸೇಲ್ ರೇಟ್ ಬೇರೆ ಇರುತ್ತೆ. ಇಳಕಲ್ ಸೀರೆದು ರಿಟೇಲ್ ರೇಟು ಮತ್ತು ಹೋಲ್ಸೇಲ್ ರೇಟ್ಗೆ ಭಾಳೇನು ವ್ಯತ್ಯಾಸ ಇರೋಂಗಿಲ್ಲ. ಯಾಕೆಂದ್ರೆ ಕ್ವಾಲಿಟಿಯಲ್ಲಿ ನೋಡಿರಿ ನಾವಂದ್ರೂ ಕಾಂಪ್ರಮೈಸ್ ಆಗಂಗಿಲ್ಲ. ಇಳಕಲ್ ಸೀರೆಯಲ್ಲಿ 200% ನಾವು ಗ್ಯಾರಂಟಿ ಕೊಡ್ತೀವಿ. ಮತ್ತು ಉಳಿದ ಸೀರೆಯನ್ನು ಸಹಿತ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ತರಿಸ್ತೀವಿ. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸೀರೆ ಟ್ರೆಂಡಲ್ಲಿದ್ದರೂ ಆ ಸೀರೆ ನೀವು ಬೇರೆ ಕಡೆ ಹುಡುಕುವಂಥ ಕೆಲಸನೇ ಇರೋಂಗಿಲ್ಲ. ನಮ್ಮ ಹತ್ರ ಎಲ್ಲ ಥರದ ಕಲೆಕ್ಷನ್ನು ಸಿಗ್ತಾವೆ. ನಾನೀಗ ತೋರ್ಸಾಕತ್ತೀನಲ್ಲ ಸಮ್ಮರ್ ಸ್ಪೆಷಲ್ ಅಂತ ಪಟ್ಟೆದಂಚು ಸೀರೆ ನೋಡ್ರಿ. ಈ ಸೀರೆನ ನೀವು ಕೈಲೇ ಮುಟ್ಟಿದ್ರಂದ್ರೆ ಬೆಣ್ಣೆ ಮುಟ್ಟಿದವ್ರ ಥರ ಅಂತ ಅನ್ಸತ್ತೆ, ಅಷ್ಟು ಮಸ್ತ್ ಅದಾವೆ. ಮತ್ತು ನೆಕ್ಲೆಸ್ ಡಿಸೈನ್ ನೀವು ನೋಡಿರ್ಬೋದು, ಇದು ಫುಲ್ಲು ಟ್ರೆಂಡಲ್ಲಿರೋ ಅಂಥ ಸೀರೆ. ಈಗ ಮೈಸೂರು ಟ್ರೆಂಡಲ್ಲಿ ಐತಿ, ಹಂಗೆ ಇದು ನೆಕ್ಲೆಸ್ ಡಿಸೈನ್ದು ಟ್ರೆಂಡಲ್ಲಿರೋದು. ಇದು ಹಾತಿಮೂರು ಸಾರಿ, ಹ್ಯಾಂಡ್ಲೂಮ್ ಕಾಟನ್ ಇಳಕಲ್ ಸಾರಿ ನೋಡ್ರಿ. ಇಳಕಲ್ ಸಾರಿಯಲ್ಲಿ ಒಂದು ಎರಡು ಡಿಸೈನ್ ಬರೋಂಗಿಲ್ಲ, ಭಾಳಷ್ಟು ಕಲೆಕ್ಷನ್ ಸಿಗ್ತಾವೆ.